ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿರುವ ಸ್ವಾತಂತ್ರ್ಯ ಪೂರ್ವದ ಸರ್ಕಾರಿ ಉರ್ದು ಶಾಲೆ ಇದಾಗಿದೆ. ಇಂದು ಈ ಶಾಲೆಗೆ ತನ್ನದೇ ಆದ ಸುಮಾರು 100 ವರ್ಷಗಳ ಇತಿಹಾಸವೂ ಕೂಡ ಇದೆ. ಆದರೆ ಈ 100 ವರ್ಷಗಳ ಶಾಲೆ ಈಗ ಮುಚ್ಚುವ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಒಂದು ಹೃದಯ ಭಾಗದಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಉರ್ದು ಶಾಲೆಯ ಬಳಿ ನಾವು ಇವತ್ತು ಬಂದಿರುವಂತದ್ದು. ಈ ಶಾಲೆಯ ಬಳಿ ನೀವು ನೋಡ್ತಾ ಇರಬಹುದು, ಈ ಒಂದು ಶಾಲೆಗೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನ ಇದೆ. ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಶಾಲೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ಈ ಒಂದು ಶಾಲೆಗೆ ನಾವು ಇವತ್ತು ಬಂದಿರುವಂತದ್ದು. ಈ ಶಾಲೆಯಲ್ಲಿ ಕೊಠಡಿಗಳು ಸಹ ಇರೋದಿಲ್ಲ. ಈ ಒಂದು ಅವ್ಯವಸ್ಥೆಯ ಒಂದು ಧ್ವನಿಯಾಗಿ ನಾವು ಇವತ್ತು ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ನಾವು ಇವತ್ತು ಬಂದಿರುವಂತದ್ದು. ನಮ್ಮೊಂದಿಗೆ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮೊಂದಿಗೆ ಇದ್ದಾರೆ. ಇದೀಗ ಅವ್ರನ್ನ ಮಾತನಾಡ್ಸಕ್ಕಂತ ಒಂದು ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈ ಒಂದು ಶಾಲೆಗೆ ತನ್ನದೇ ಆದಂತ ಒಂದು ಇತಿಹಾಸವನ್ನ ಇದೆ ಅಂತ ನಮ್ಗೆ ಮಾಹಿತಿಯನ್ನು ಬಂದಿರ್ತದೆ. ಯಾವ ರೀತಿ ಏನ್ ಇತಿಹಾಸ? ಸರ್, ನಿಜವಾಗೂ ಈ ಶಾಲೆಗೆ ಒಂದು ಇತಿಹಾಸ ಐತೆ. ನಾನು ಈ ಶಾಲೆಗೆ ಬಂದು 2016ರಲ್ಲಿ ಬೀದರ್ ಜಿಲ್ಲೆಯಿಂದ ನಾನು ಇಲ್ಲಿ ವರ್ಗಾವಣೆ ಮಾಡ್ಕೊಂಡು ಬಂದೆ. ಆ ಟೈಮ್ ಅಲ್ಲಿ ಶಾಲೆ ಸಂಪೂರ್ಣವಾಗಿತ್ತು ಸರ್. 2019ರಲ್ಲಿ ಮಳೆ ಜಾಸ್ತಿ ಆಗೋ ಕಾರಣ ಒಂದು ರೂಮ್ ಬಿತ್ತು, ಒಂದಗಿಂತ ಪಕ್ಕದಲ್ಲಿ ಇನ್ನೊಂದು ಬಿದ್ದೋಯ್ತು. ಆಮೇಲೆ ಬಿತ್ತ ತಕ್ಷಣನೇ ನಾವು ನಮ್ಮ ಅಧಿಕಾರಿ BO ಸಾಹೇಬರಿಗೆ ಕರೆಸಿ ಅವ್ರ ಗಮನಕ್ಕೆ ತರಿಸಿದೀವಿ. ಆಮೇಲೆ ಇದು ಜಾಮಿಯಾ ಮಸೀದಿ ಅವ್ರಿಗೂನು ಇದ್ರ ಬಗ್ಗೆ ಗಮನ ಹರಿಸಿದೀವಿ. ಆದ್ರೂನು ಇವಾಗವರೆಗೂನು ಯಾರು ಬಂದು ಶಾಲೆ ಮಕ್ಕಳು ಹೆಂಗ್ ಓದ್ತಾ ಇದಾರೆ, ಹೆಂಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಶಾಲೆ ಐತಂತ ಬಂದು ಯಾರು ಗಮನ ಹರಿಸಿಲ್ಲ. ಬರ್ತಾರೆ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಹೋಗ್ತಾ ಇರ್ತಾರೆ. ಇದೇ ರೀತಿಯಾಗಿ 5 ವರ್ಷದಿಂದ ಸತತವಾಗಿ ನಡ್ಕೊಂಡ್ ಬಂದಿದೆ ಸರ್. ನೀವು ಪ್ರಾಥಮಿಕವಾಗಿ ಒಂದು ವಿಚಾರವಾಗಿ ನೀವು ಮೇಲಧಿಕಾರಿ ಗಮನಕ್ಕೆ ತಂದಿದೀವಿ ಸರ್. ನಾವು ಬಿದ್ದ ತಕ್ಷಣನೇ ನಾವು BO ಸಾಹೇಬರಿಗೆ ಕರೆಸಿ ಸ್ಪಾಟ್ ಅಲ್ಲೇ ಬಿದ್ದೋಗಿರೋದು ಶಾಲೆ ಕೋಟಿಗಳನ್ನ ತೋರಿಸಿದೀವಿ. ರಿಪೋರ್ಟ್ ಮಾಡಿದ್ದಾರೆ. ಅವರು ರಿಪೋರ್ಟ್ ಮಾಡಿ DDPಗೆ ಕಳ್ಸಿರ್ತಾರೆ. ಅವರು ಮೇಲಧಿಕಾರಿಗೆಲ್ಲ ಕಳ್ಸಿರ್ತಾರೆ ಸರ್. ಮೇಲಧಿಕಾರಿಗಳು ಮಾಡಕ್ಕೆ ಅವ್ರು ಏನ್ ಹೇಳ್ತಾರೆ, ಇದು ಗೌರ್ಮೆಂಟ್ ಜಾಗ ಇಲ್ಲ, ಏನು ಗ್ರಾಂಟ್ಸ್ ಸ್ಯಾಂಕ್ಷನ್ ಮಾಡಕ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಜಾಗ ಬಂದು ಈ ಶಾಲೆ ಬಂದು ಜಾಮಿಯಾ ಮಸೀದಿ ವಕ್ಫ್ ಬೋರ್ಡ್ಗೆ ಸೇರಿರೋದು. ಅವ್ರಿಗೂ ನಾವು ಗಮನಕ್ಕೆ ತರಿಸಿದ್ರು ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾವೇ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಬಂದು ರೆಡಿ ಮಾಡಿಸಿಲ್ಲ. ಪ್ರಾಥಮಿಕವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್. ಕೈಗೊಂಡಿಲ್ಲ. ಎಷ್ಟು ಜನ ಇಲ್ಲಿ ಸ್ಟ್ರೆಂತ್ ಇದ್ದಾರೆ ಸರ್? ಮಕ್ಕಳು ಇವಾಗ ಬಿಲ್ಡಿಂಗ್ ಬಿದ್ದೋಗೋ ಮುಂಚೆ 100 ಮೇಲೆ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗೈತೆ. 82 ಮಕ್ಕಳು ಓದ್ತಾರೆ ಸರ್. ಇವಾಗ ಇಲ್ಲಿ ಇರೋದು 2 ರೂಮ್ಗಳೈತೆ. ಆ 2 ರೂಮ್ಗಳು ಮಳೆ ಬಿದ್ರೆ ಕಾರತ್ತೆ. ಇನ್ನೊಂದೇನಂದ್ರೆ ಅದು ಓಸಿಯಾ ಮದ್ರಸಾಗೆ ಒಂದು ಹಾಲ್ ಕೊಟ್ಟವ್ರೆ. ಸ್ವಲ್ಪ ದೂರ ಮಕ್ಕಳಿಗೆ ಕರ್ಕೊಂಡ್ ಬರಕ್ ಆಗೋದಿಲ್ಲ. ದೊಡ್ಡ ಮಕ್ಕಳು ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಬಗೆಹರ್ಸಕ್ ಆಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಶಾಲೆ ನಡೀತೈತೆ ಸರ್. ಒಟ್ಟಾರೆ ನಮ್ಮ ಒಂದು ಮಾಧ್ಯಮದ ಮೂಲಕ ನೀವು ಏನ್ ಹೇಳಿದಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ವಿಚಾರ? ಸರ್, ನಾವು ಮಾಧ್ಯಮಕ್ಕೆ ಇದೇ ಹೇಳಕ್ ಇಷ್ಟಪಡ್ತೀನಿ. ಇದು ಸರ್ಕಾರಿ ಜಾಗ ಆಗ್ಲಿ, ಇದು ವಕ್ಫ್ ಬೋರ್ಡ್ ಜಾಗ ಆಗ್ಲಿ, ಯಾರನ್ನಾಗ್ಲಿ ಸರ್, ಮಕ್ಕಳ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಈ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆ ಕಟ್ಸ್ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ ಸರ್ ಈ ಮಾಧ್ಯಮದಿಂದ. ಈ ಶಾಲೆಯ ಅವ್ಯವಸ್ಥೆಯನ್ನು ಕೇಳುವವರೇ ಇಲ್ಲದಂತಾಗಿದೆ. ಮೂಲತಃ ಶಾಲೆಯ ಜಾಗವು ಮಸೀದಿಯ ಸುಪರ್ದಿಯಲ್ಲಿದ್ದು ಮಸೀದಿಯು ವಕ್ಫ್ ಬೋರ್ಡ್ಗೆ ಸೇರಿದೆ. ಶಾಲೆಯ ಅಭಿವೃದ್ಧಿಗೆ ಅತ್ತ ವಕ್ಫ್ ಮಂಡಳಿ, ಇತ್ತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮೌನವಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಸಮಸ್ಯೆಯಾಗಿಯೇ ಉಳಿದು ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಉರ್ದು ಶಾಲೆಯ ಅಭಿವೃದ್ಧಿಯ ವಿಚಾರವಾಗಿ ಯಾರು ಚಕಾರ ಎತ್ತುವವರೇ ಇಲ್ಲ. ಇದು ಮಕ್ಕಳ ಉಜ್ವಲ ಭವಿಷ್ಯದ ಪ್ರಶ್ನೆಯಾಗಿದ್ದು, ಈ ಎಲ್ಲಾ ಸಮಸ್ಯೆಗಳ ವಿರುದ್ಧ ಶಾಲೆಯ ಅವ್ಯವಸ್ಥೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸುತ್ತಾರಾ ಇಲ್ಲವಾ ಕಾದು ನೋಡಬೇಕಿದೆ. ರಿಪೋರ್ಟರ್ ಲೋಕೇಶ್, ಸುಮನ್ ಟಿವಿ, ಶಿಡ್ಲಘಟ್ಟ.